ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಬ್ಬರ ನಡುವೆ ಚಾಲೆಂಜ್ ಈ ಕಡೆ ತಾಂಡವ್ ಪೇಚಾಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಹಾಗಾದರೆ ಆಗದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಕೂಡ ರೆಸಾರ್ಟಿಗೆ ಬಂದಿದ್ದಾಳೆ. ಹೇಗಪ್ಪ ಬಂದರು ಭಾಗ್ಯ ಅಂತ ಹೇಳಿದರೆ ಅದಕ್ಕೆ ಮಗನ ಕೃಪಕಟಾಕ್ಷ. ಯಾವಾಗ ಗುಂಡಣ್ಣ ಅಮ್ಮ ಬೇಕು ಅಂತ ಹಠ ಮಾಡಿದಾಗ ತಾಂಡವ್ ರೇಗ್ತಾನೋ ಅಲ್ಲಿ ಗುಂಡಣ್ಣ ಬದುಕ್ತಾನೆ. ಡಾಕ್ಟರ್ ಕೂಡ ಅವನು ಡಿಪ್ರೆಷನ್ಗೆ ಹೋಗ್ತಿದ್ದಾನೆ. ಅಮ್ಮ ಬೇಕು ಅಂತಿದ್ದಾನೆ. ನಿಮ್ಗೆ ಏನೇ ಇದ್ರೂ ಕೂಡ ಮಗು ಬಡವಾಗಬಾರ್ದು, ಮಗು ಆರೋಗ್ಯ ಕೂಡ ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಇದೇ ರೀತಿ ಆದರೆ ಖಂಡಿತ ಮತ್ತೆ ಇದೇ ರೀತಿ ಸ್ಥಿತಿಗೆ ತಲುಪ್ತಾನೆ. ಅವನು ಡಿಪ್ರೆಸ್ಡ್ ಆಗಿದ್ದಾನೆ ಆಲ್ರೆಡಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಭಾಗ್ಯನ ತಾಂಡವಿ ಕಾಲ್ ಮಾಡಿ ಕರೆಯೋಗಾಗತ್ತೆ. ಈ ಕಡೆ ಮಗನ ಯೋಗಕ್ಷೇಮ ಬೇಕಾಗಿದೆ ತಾಂಡವ್ಗೆ. ಆದರೆ ಇಲ್ಲಿ ಶ್ರೇಷ್ಠಗೆ ಇದ್ಯಾವುದೂ ಕೂಡ ಗೊತ್ತೇ ಇಲ್ಲ. ನಂತರ ಇದೆಲ್ಲವೂ ಕೂಡ ಆಗ್ತಾ ಇದ್ರೆ ಆ ಈ ಕಡೆ ಭಾಗ್ಯ ಮತ್ತು ಸುನಂದ್ ಅವ್ರು ಬರ್ತಾರೆ. ಮಗ ನೋಡ್ತಿದ್ದಾಗೆ ಅಮ್ಮನ್ನ ಅಪ್ಕೊಂಡು ಖುಷಿ ಪಡ್ತಿದ್ದಾನೆ. ನಂತರ ಈ ಕಡೆ ಅಪ್ಪ ಡಿವೋರ್ಸ್ ಆಗೋದಿಲ್ಲ ಅಂತ ಪ್ರಾಮಿಸ್ ಮಾಡು ಪಪ್ಪ ಅಂತ ಹೇಳಿ ಪ್ರಾಮಿಸ್ನ ಕೇಳ್ತಿದ್ದಾನೆ ಗುಂಡಣ್ಣ. ಆದರೆ ಇಲ್ಲಿ ಪ್ರಾಮಿಸ್ ಮಾಡೋಕೆ ಹಿಂದೂ ಮುಂದೆ ನೋಡ್ತಿರ್ತಕ್ಕಂಥ ತಾಂಡವ್ ಫೈನಲಿ ಪ್ರಾಮಿಸ್ನ ಮಾಡಲೇಬೇಕಾಗತ್ತೆ. ಬಿಕಾಸ್ ಮಗನ ಸಿಚುವೇಶನ್ ಆಗಿದೆ. ಮಗ ಅಮ್ಮ ಅಮ್ಮ ಅಂತ ಕೇಳ್ತಿದ್ದಾನೆ. ಮತ್ತೆ ಮಗನ ಸಿಚುವೇಶನ್ ಕೆಟ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ತಾಂಡವ್ ಪ್ರಾಮಿಸ್ ಮಾಡೋಕೆ ಮುಂದಾಗಬೇಕಾಗಿದೆ. ಜೊತೆಗೆ ಗುಂಡಣ್ಣ ಕೂಡ ಪ್ರಾಮಿಸ್ ಮಾಡದೇ ಇದ್ದರೆ ನಾನು ಸತ್ತೋಗ್ಬಿಡ್ತೀನಿ, ಊಟ ಮಾಡಲ್ಲ, ಊಟ ಬಿಟ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾನೆ. ಜೊತೆಗೆ ಗುಂಡಣ್ಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನು ವಿಷಯ ಗೊತ್ತಾಗ್ತದಾಗೆ ಭಾಗ್ಯ ಪ್ಯಾನಿಕ್ ಆಗ್ತಾಳೆ. ಆದರೆ ಅಂಥದ್ದೇನೂ ಆಗಿಲ್ಲ ಅಂತ ಹೇಳಿ ಕುಸ್ಮಾಂಡಿ ಹೇಳ್ತಾರೆ. ಜೊತೆಗೆ ಈ ಕಡೆ ತಾಂಡವ್ ಮಗನಿಗೆ ಆ ರೀತಿಯೆಲ್ಲ ಮಾತಾಡಬಾರ್ದು ತನ್ಮಯ್, ಆ ರೀತಿ ಎಲ್ಲ ಮಾತಾಡಿದ್ರೆ ಹೊಡೆದು ಬಿಡ್ತೀನಿ ನೋಡು, ಆ ರೀತಿಯೆಲ್ಲ ಮಾತಾಡ್ತಾರೆ, ಸಾಯ್ತೀನಿ, ಊಟ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ, ಭಾಗ್ಯನ ನಾನು ಡಿವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿ ಆಗುತ್ತೆ. ಈ ಕಡೆ ಮಕ್ಕಳು ಇಬ್ಬರು ಕೂಡ ಅಪ್ಪನ ಹತ್ರ ಬಂದು ಥ್ಯಾಂಕ್ ಯು ಪಪ್ಪ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಮೊಮ್ಮಗನ ದಯೆಯಿಂದ ಇಡೀ ಫ್ಯಾಮಿಲಿ ಒಂದಾಯಿತು ಅಂತ. ಆದರೆ ಶ್ರೇಷ್ಠ ಅಲ್ಲೇ ಉರ್ತೋಗ್ತದಾಳೆ. ಈ ಕಡೆ ಪೂಜಾ ಅಂತೂ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಶ್ರೇಷ್ಠಾಗೆ ತಗೊಳ್ಳಿ ಫೋಟೋ ತೆಗೀರಿ, ಫ್ಯಾಮಿಲಿ ಫೋಟೋ ಅಂತ ಫೋಟೋ ತೆಗಿತಾಳೆ. ನಂತರ ಈ ಕಡೆ ತಾಂಡವಂತೂ ಇದನ್ನೆಲ್ಲ ನೋಡಿರೋಳು ಖಂಡಿತ ನಾನು ಬಿಡೋದಿಲ್ಲ ಅಂತ ಭಯ ಪಡ್ತಿದ್ರೆ ಈ ಕಡೆ ಸುಂದರಿ ಅವರು ಕಾಲ್ ಮಾಡಿ ಶ್ರೇಷ್ಠಾಗೆ ರೇಗಿಸ್ತಿದ್ದಾರೆ. ಏನು ನನಗೆ ಎಲ್ಲನೂ ಕೂಡ ಬುಕ್ ಮಾಡ್ತೀಯಾ ಅಂತದಾಗೆ ಹುಚ್ಚಿಡ್ದಾಗ ಆಡ್ತಿದ್ದಾರೆ ಶ್ರೇಷ್ಠ. ನೀನು ಆಡ್ತಿರೋದು ನೋಡ್ತಿದ್ರೆ ನಾನು ಹೇಳ್ದಾಗೆ ಆಗಿದೆ ಅನ್ನಿಸ್ತದೆ. ತಾಂಡವನ ಕರ್ಕೊಂಡು ಬರ್ತೀನಿ ಅಂತ ಹೋದೋಳು ಅವ್ರ ಮನೆಯವರೇ ಕರ್ಕೊಂಡು ಹೋಗ್ಬಿಟ್ರು ಅನ್ನಿಸ್ತದೆ. ಅಂಥದ್ದಾಗೆ ನೀವೆಲ್ಲ ಏನು ಅಂದ್ಕೊಂಡಿದ್ರೆ ನಿನ್ನ ಬಟ್ಟೆ ತೊಳಿಯೋಕೆ, ಪಾತ್ರೆ ತೊಳಿಯೋಕೆ, ನಿನ್ನ ಸೇವೆ ಮಾಡೋಕೆ, ನೀವು ಕೇಳಿದ್ದು ತಗೊಳೋಕೆ ನನ್ನೇನು ಟಿಶ್ಯೂ ಪೇಪರ್ ಅಂದ್ಕೊಂಡಿದ್ರೆ ಯೂಸ್ ಆ್ಯಂಡ್ ಥ್ರೋ ಮಾಡೋದಕ್ಕೆ. ಇನ್ನು ಮುಂದೆ ನಾನು ಏನು ಅಂತ ತೋರಿಸ್ತೀನಿ, ನೀವು ಹೇಳಿದ್ದು ಯಾವುದನ್ನು ಕೂಡ ಮಾಡೋದಿಲ್ಲ. ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ ಕೈಯಲ್ಲಿರೋ ಫೋನ್ನ ಎಸ್ತೇ ಬಿಡ್ತಾಳೆ. ತಕ್ಷಣ ಪೂಜಾ ಫೋನ್ನ ತೊಗೊಂಡು ಬಂದು ಏನಾಯಿತು ಗೊತ್ತಾಯ್ತಾ, ಭಾವ ಯಾವತ್ತಿದ್ರೂ ಹೆಂಡತಿ ಮಕ್ಕಳನ್ನ ಬಿಡೋದಿಲ್ಲ ಅಂತ. ಮದುವೆ ಕನಸೆಲ್ಲ ದೂರ ಇಟ್ಕೊಂಬಿಡು, ಅದು ಯಾವುದೂ ಕೂಡ ಸಾಧ್ಯ ಆಗೋದೇ ಇಲ್ಲ. ಭಾವ ನಿನ್ನ ಜೊತೆ ಬರ್ತಾರೆ ಅಂದ್ಕೊಂಡಿದ್ದೆ ಅಂದಾಗ ನಾನು ನೋಡ್ತಾ ಇರು, ನಾನು ಹೇಗೆ ತಾಂಡವನ ಕರ್ಕೊಂಡು ಹೋಗ್ತೀನಿ ಅಂತ ಅಂತದಾಗ. ಹೌದಾ ಸರಿ, ನಾವು ಭಾವನ ಹೇಗೆ ಮನೆ ಕರ್ಕೊಂಡು ಹೋಗಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಚಾಲೆಂಜ್ ಅಂತ ಹಾಕ್ತಿದ್ದಾಳೆ ಪೂಜಾ. ಈ ಕಡೆ ಶ್ರೇಷ್ಠ ಕೂಡ ತಿರುಗಿಸಿ ಚಾಲೆಂಜ್ ಹಾಕ್ತಿದ್ದಾಳೆ. ಫೈನಲಿ ಇಬ್ಬರ ನಡುವೆ ಚಾಲೆಂಜ್ ಆಗುತ್ತೆ. ತಕ್ಷಣ ಫೋನ್ ಕೊಟ್ಟು ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ನಂತರ ಈ ಕಡೆ ಮನೇಲಿ ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿ ಎಲ್ಲ ತಿಂತಿದ್ದಾರೆ. ಮಕ್ಕಳೆಲ್ಲ ಖುಷಿ ಪಡ್ತಿದ್ದಾರೆ. ಈ ಕಡೆ ಗುಂಡಣ್ಣ ಅಂತೂ ಖುಷಿಗೆ ಪಾರನೇ ಇಲ್ಲ. ತಾನೇ ಹೋಗಿ ಎಲ್ರಿಗೂ ತಿನ್ನಿಸ್ತಿದ್ದಾನೆ, ಗಬಗಬಾ ಅಂತ ತಿಂತಿದ್ದಾನೆ. ಜೊತೆಗೆ ಜೋಕಾಲಿ ಆಡಬೇಕು, ಅಪ್ಪ ಅಮ್ಮನೇ ನನ್ನ ಆಡಿಸ್ಬೇಕು ಅಂತ ಹಠ ಮಾಡ್ತಾನೆ. ಈಗಲೂ ಕೂಡ ತಾಂಡವ್ ಬೇಡ ಅಂದಾಗ ಊಟ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ಕಡೆ ತಾಂಡವ್ ಒಪ್ಕೊಂಡು ಗುಂಡಣ್ಣನ ಜೋಕಾಲಿ ಮೇಲೆ ಕೂರಿಸಿ ಇಬ್ಬರು ಕೂಡ ಭಾಗ್ಯ ತಾಂಡವ್ ಇಬ್ಬರು ಕೂಡ ಜೋಕಾಲಿ ಆಡಿಸ್ತಿದ್ರೆ ಅದನ್ನೆಲ್ಲ ನೋಡಿ ಮನೆ ಮಂದಿ ಖುಷಿ ಪಡ್ತಿದ್ದಾರೆ. ಮಕ್ಕಳಿಂದ ಎಲ್ಲ ಕೂಡ ಸರಿ ಹೋಯ್ತು ನಮ್ಮ ಮಕ್ಕಳಿಂದ ಅಂತ. ಈ ಕಡೆ ಕುಸುಮ ಆಂಟಿ ಸುನಂದ ಆಂಟಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ದೋಸ್ತ್ ಆಗಿದ್ದಾರೆ. ಆ ಕಡೆ ತಾಂಡವಂತೂ ಏನು ಮಾಡ್ತಿದ್ದೇನೆ ನಾನು, ಈ ಮಕ್ಕಳಿಂದಾಗಿ ನಾನು ಮತ್ತೆ ಸಂಸಾರದಲ್ಲಿ ಲಾಕ್ ಆಗ್ತಿದ್ದೀನಿ, ಇವ್ರ ಮುಂದೆ ಭಯೋ ಆಗಿಲ್ಲ, ಜಗಳ ಮಾಡೋ ಹಾಗೂ ಇಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಯಾವುದೂ ಕೂಡ ಸುಲಭ ಅಲ್ಲ, ಇದು ಯಾವುದೂ ಕೂಡ ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಯಾವುದಕ್ಕೂ ನಿಮ್ಗೆ ಒಪ್ಪಿಗೆ ಇಲ್ಲ ಅಂತಲೂ ಗೊತ್ತು. ಜೊತೆಗೆ ನಾನು ಮನೆಗೆ ಹೋಗ್ತೀನೋ, ತವ್ರ ಮನೆಗೆ ಹೋಗ್ತೀನೋ, ಗಂಡನ ಮನೆಗೆ ಹೋಗ್ತೀನೋ ಅನ್ನೋ ಪ್ರಶ್ನೆಗೂ ಕೂಡ ನನ್ನ ಹತ್ರ ಉತ್ತರ ಇಲ್ಲ ಅಂತ ಭಾಗ್ಯ ಅನ್ಕೋತದಾಳೆ. ನಂತರ ಈ ಕಡೆ ಶ್ರೇಷ್ಠ ಮತ್ತು ಪೂಜಾ ಬಂದಾಗ ಏನಿದು ಎಷ್ಟು ಸತಿ ಬಂದೆ, 3ನೇ ಸತಿ ಬರ್ತಿದ್ಯಲ್ಲಮ್ಮ, ಯಾಕೆ ಹೋಗ್ಲಿಲ್ವಾ ಅಂದಾಗ ಪೂಜಾ ಅವ್ರಿಗೆ ತಾಂಡವ್ ಫ್ಯಾಮಿಲಿ ಜೊತೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಂತ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಾಪ ಇರಲಿ ಬಿಡಿ ಅಂತ ಕರ್ಕೊಂಡು ಬಂದೆ ಅಂದಾಗ ಸರಿ ಆಯಿತು ಬಿಡು, ಬಂದಿದ್ಯಾ ಹೋಗು ಅನ್ನೋಕ್ಕಾಗತ್ತಾ, ಇದ್ಬಿಟ್ಟೆ ಹೋಗು ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ತನ್ವಿ ಬಂದು ಚಿಕ್ಕಮ್ಮ ನೋಡಿ ಎಷ್ಟು ಚೆನ್ನಾಗಿ ಗುಂಡಣ್ಣನ ಅಪ್ಪ ಅಮ್ಮ ಜೋಕಾಲಿ ಆಡಿಸ್ತಿದ್ದಾರೆ ಅಂತ ತೋರಿಸಿದಾಗ ಈ ಕಡೆ ನೋಡಿ ಶ್ರೇಷ್ಠ ಅವರ ಫ್ಯಾಮಿಲಿ ಎಷ್ಟು ಚಂದ ಕಾಣಿಸ್ತದೆ ಅಲ್ವಾ. 2 ಕಣ್ಣು ಸಾಲದು, ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕಿ ಯಾರದೇ ದೃಷ್ಟಿ ಬೀಳಬಾರ್ದು ಅಂತ, ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ
ಕೋಟ್ ಹಾಕ್ತೀನಿ, ಆಮೇಲೆ ನನಗೆ ಸಣ್ಣ ಮಾಡು ಅಂತ ಹೇಳ್ತಾರೆ. ಈಗಲೂ ಕೂಡ ಚೂ ಕೊಟ್ಟು ರೇಗಿಸ್ತಿದ್ದಾರೆ. ಶ್ರೇಷ್ಠನ ವಿಡಿಯೋ ನೋಡಿದೆ ಶ್ರೇಷ್ಠ ಕಣ್ಣು ಕೆಂಪಗಾಗ್ತದೆ. ನಂತರ ಈ ಕಡೆ ಫ್ರೆಶ್ ಅಪ್ ಆಗಿ ಎಲ್ಲ ಕೂಡ ಹೊರಡೋಣ ಅಂದಾಗ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಪಪ್ಪ ಅಂದಾಗ ಅಲ್ಲಿರೋ ಮ್ಯಾನೇಜರ್ ಬಂದು ಯಾಕೆ ಹೋಗ್ತಿದ್ರ, ಇನ್ನೂ ಕೂಡ ನಿಮ್ಮ ಪ್ಯಾಕೇಜಸಲ್ಲಿ ತುಂಬಾ ಇದೆ, ನೈಟ್ ಔಟ್ ಗೇಮ್ಸ್ ಇದೆ, ಕ್ಯಾಂಪ್ ಫೈರ್ ಇದೆ, ಎಲ್ಲವನ್ನ ಕೂಡ ಇದ್ಬಿಟ್ಟು ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಲ್ಲ ನಮಗೇನೂ ಬೇಡ ನಾವು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಪಪ್ಪ ಪ್ಲೀಸ್ ಪಪ್ಪ, ಅಮ್ಮನೂ ಇದ್ದಾರೆ, ಎಲ್ಲನೂ ಕೂಡ ಆಟ ಆಡ್ಬಿಟ್ಟು ಚೆನ್ನಾಗಿರತ್ತೆ, ಎಲ್ಲನೂ ಕೂಡ ಆಮೇಲೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಈ ಕಡೆ ಬೇಡ ತನ್ಮಯ್ ಅಂತ ಹೇಳ್ತಿದ್ರು, ಈ ಕಡೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನೇಜರ್ ಹೇಳ್ತಾರೆ. ಜೊತೆಗೆ ಈ ಕಡೆ ಕುಜ್ಮಾ ಅವ್ರು ಕೂಡ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಎಷ್ಟು ಪೇ ಮಾಡಬೇಕು ಅಂದಾಗ ಅದಕ್ಕೆ ಇನ್ನೂ ಪೇ ಮಾಡಿ ಹೋಗಿಲ್ಲ ಮೇಡಮ್, ಆಲ್ರೆಡಿ ಪೇಡ್ ಆಗಿದೆ, ಅದರಲ್ಲಿ ಇದೆಲ್ಲ ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದಾಗ ಹೌದಾ ನಮ್ಮ ಪ್ಯಾಕಲ್ಲಿ ಎಲ್ಲ ಬರುತ್ತಾ, ಹಾಗಿದ್ರೆ ಎಲ್ಲ ಖಂಡಿತ ಇದ್ದೇ ಹೋಗೋಣ ಅಂತ ಹೇಳ್ತಾರೆ. ನಂತರ ಈ ಕಡೆ ಸರಿ ಆಯಿತು ಎಲ್ಲ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ತಾಂಡವ್ ತನ್ನ ರೂಮಿಗೆ ಹೋಗ್ತಿದ್ದಾನೆ. ಈ ಕಡೆ ಶ್ರೇಷ್ಠ ಅಲ್ಲೇ ಉರ್ದು ಹೋಗ್ತಿದ್ದಾಳೆ. ನಂತರ ಈ ಕಡೆ ಮಕ್ಕಳ ಅಕ್ಕ ನೀವು ಎಲ್ಲ ಕೂಡ ಹೋಗಿ ಆ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾವೆಲ್ಲ ಕೂಡ ಈ ರೂಮ್ಗೆ ಹೋಗ್ತೀವಿ ಅಂದಾಗ ಯಾವ ರೂಮ್ ಅಂದಾಗ ಎಲ್ಲಿ ರೂಮ್ಗೆ ಹೋಗಬೇಕು ಅದೇ ರೂಮ್ಗೆ ಹೋಗಬೇಕು ಅಂದಾಗ ತನ್ವಿಗೆ ಅರ್ಥ ಆಗ್ಬಿಡುತ್ತೆ. ನಂಗೆ ಅರ್ಥ ಆಯಿತು ಚಿಕ್ಕಮ್ಮ ಅಂತ ಹೇಳ್ತಾಳೆ. ಸರಿ ಆಯಿತು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನಂತರ ಈ ಕಡೆ ಶ್ರೇಷ್ಠ ಈ ಕಡೆ ಕುಸುಮ ಆಂಟಿ ಅವ್ರ ಜೊತೆ ಅವ್ರ ರೂಮ್ಗೆ ಹೋಗ್ತಿದ್ದಾಳೆ. ನಂತರ ಈ ಕಡೆ ತಾಂಡವಂತೂ ಉರ್ದು ಹೋಗ್ತಿದ್ದಾನೆ. ಏನಾಗ್ತದೆ ಇಲ್ಲಿ 7 ದಿನ ಹೇಗೂ ಸಹಿಸ್ಕೊಂಡ್ಬಿಡೋಣ, ಡಿವೋರ್ಸ್ ಆಗುತ್ತೆ ಅನ್ಕೋತಿದ್ರೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತದೆ. ಅವಳನ್ನ ನಾನೇ ಕರೆಯೋಗಾಯಿತು, ಮತ್ತೆ ಸಂಸಾರ ಬಂಧನದಲ್ಲಿ ಸಿಕ್ಕಾಕೋತಿದ್ದಾನೆ. ಏನು ಮಾಡಬೇಕು, ಈ ಮಕ್ಕಳ ವಿಷಯವಾಗಿ ಏನೂ ಕೂಡ ಮಾತಾಡೋಕ್ಕಾಗ್ತಿಲ್ಲ. ನಂಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ. ಆ ಶ್ರೇಷ್ಠ ಬೇರೆ ಎಲ್ಲ ನೋಡಿದಾಳೆ, ಖಂಡಿತ ತಿಥಿ ಮಾಡಿಬಿಡ್ತಾಳೆ ಅಂತ ಅನ್ಕೋತದ್ದಾಗೆ ಭಾಗ್ಯನ ಕರ್ಕೊಂಡು ಮಕ್ಕಳು ಅದೇ ರೂಮಿಗೆ ಬರ್ತಾರೆ. ನೀವಾಕೆ ರೂಮಿಗೆ ಬಂದ್ರಿ ಅಂದಾಗ ಆ ರೂಮಲ್ಲಿ ಶ್ರೇಷ್ಠ ಆಂಟಿ ಅಜ್ಜಿ ಜೊತೆ ಇದ್ದಾರೆ, ಅವ್ರ ಜೊತೆ ನಮ್ಗೆ ಇರೋಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅಮ್ಮನೂ ಕರ್ಕೊಂಡು ಬಂದು ಇದೇ ರೂಮಿಗೆ ಬಂದ್ವಿ ಅಂತ ಹೇಳ್ತಿದ್ದಾವೆ ಮಕ್ಕಳು. ಈ ಕಡೆ ತಾಂಡವಂತೂ ಉರ್ದು ಹೋಗ್ತಿದ್ದಾನೆ. ಅಮ್ಮ ನಾವೆಲ್ಲ ಇದೇ ರೂಮಲ್ಲಿ ರೆಡಿ ಆಗೋಣ ಆಯಿತಾ, ಪಪ್ಪ ನಾವೆಲ್ಲ ಕೂಡ ಇದೇ ರೂಮಲ್ಲಿ ರೆಡಿ ಆಗಿ ಹೊರಗಡೆ ಹೋಗಿ ಎಲ್ಲ ಕೂಡ ಆಟ ಆಡೋಣ, ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಿದ್ದಾನೆ. ಈ ಕಡೆ ತಾಂಡವ್ ಏನೂ ಕೂಡ ಮಾತಾಡೋಕ್ಕಾಗಲ್ಲ, ಅವ್ನು ಬರ್ತಿರೋ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊತಿದ್ದಾನೆ. ಇದು ಭಾಗ್ಯಗೆ ಅರ್ಥ ಆಗ್ತದೆ. ಮಕ್ಕಳ ಹೋಗಿ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ತಾಂಡವ್ನ ಮುಖ ನೋಡ್ಕೊತಿದ್ರೆ ಅದರ ನಡುವೆ ಶ್ರೇಷ್ಠ ಕಾಲ್ ಬರ್ತದೆ. ಈ ಕಡೆ ಶ್ರೇಷ್ಠ ಕಾಲ್ ಬರ್ತಿರೋದನ್ನ ನೋಡಿ ತಾಂಡವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನಂತರ ಈ ಕಡೆ ಭಾಗ್ಯಗೆ ಅನುಮಾನ ಬರ್ತದೆ, ಏನಿದು ಯಾರ್ ಕಾಲು ಅಂತ. ತಕ್ಷಣ ಈ ಕಡೆ ತಾಂಡವ್ ಹೊರಗಡೆ ಹೋಗ್ತಿದ್ದಾನೆ, ಆ ಕಡೆ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ತಾಂಡವ್ ಕಾಲ್ ಪಿಕ್ ಮಾಡ್ತಾನ. ಈ ಕಡೆ ಶ್ರೇಷ್ಠ ಗ್ರಹಚಾರ ಬಿಡಿಸೋದಂತೂ ಶ್ರತಸಿದ್ಧ. ಹಾಗಿದ್ರೆ ಆ ಒಂದು ನೈಟ್ ಔಟ್ ಅಲ್ಲಿ ಏನೆಲ್ಲ ಸಂಭವಿಸಬಹುದು, ಕ್ಯಾಂಪ್ ಫೈರ್ ಅಲ್ಲಿ ಕೂಡ ಏನೋ ಆಗೋದಿದೆ, ಅದಕ್ಕೋಸ್ಕರನೇ ನೈಟ್ ಪೂರ್ತಿ ಅಲ್ಲಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಈ ಚಾಲೆಂಜ್ ಅಲ್ಲಿ ಗೆಲ್ಲುವುದು ಶ್ರೇಷ್ಠನ ಪೂಜಾನ, ತಾಂಡವ್ ಬಿಡುಗಡೆ ಹೊಂತಾನ ಅಥವಾ ಮತ್ತೆ ಇದು ಉಲ್ಟಾ ಹೊಡಿಯತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.